ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ರ್ಯಾಂಡಮ್ ಫುಡ್ಸ್. ಹಾಯ್ ಫ್ರೆಂಡ್ಸ್, ಇವತ್ತಿನ ಸಿಂಪಲ್ ರೆಸಿಪಿ ಮೂಂಗ್ ದಾಲ್ ಕಿನ್ವಾ ರೈಸ್. ಇದು ಡಯಾಬಿಟಿಸ್ ಇರುವವರಿಗೆ ಒಂದು ಒಳ್ಳೆಯ ಫುಡ್ ಮತ್ತು ಈಸಿಯಾದ ರೆಸಿಪಿ. ಇದು ಶುಗರ್ ಲೆವೆಲ್ ಕಂಟ್ರೋಲ್ ಮಾಡ್ತದೆ, ಈಸಿ ಡೈಜೆಷನ್ ಮತ್ತು ಒಳ್ಳೆ ಪ್ರೋಟೀನ್ ಇರುವಂಥ ಫುಡ್. ಬನ್ನಿ ಗೈಸ್, ಹೇಗೆ ಮಾಡೋದಂತ ನೋಡುವ. ನಾನಿಲ್ಲಿ 100 ಗ್ರಾಮ್ನಷ್ಟು ಕಿನ್ವಾ ರೈಸ್ ಮತ್ತು 100 ಗ್ರಾಮ್ನಷ್ಟು ಮೂಂಗ್ ದಾಲ್ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು 15 ಮಿನಿಟ್ಸ್ ಸೋಕ್ ಮಾಡಿರುವ. ಈಗ ನಾವು ಕುಕಿಂಗ್ ಸ್ಟಾರ್ಟ್ ಮಾಡುವ. ಮೊದಲಿಗೆ ನಾನು ಆಲಿವ್ ಆಯಿಲ್ ತಗೊಳ್ತಿದ್ದೇನೆ. ಆಲಿವ್ ಆಯಿಲ್ ಇಲ್ಲದ್ರೆ ನಮಗೆ ತುಪ್ಪ ಕೂಡ ತಗೊಳ್ಬೋದು. ಇದಕ್ಕೆ ನಾನು 1 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಿದ್ದೇನೆ. ಜೀರಿಗೆ ಸ್ವಲ್ಪ ಫ್ರೈ ಆಗಿ ಇದಕ್ಕೆ ನಾನು ಚಾಪ್ ಮಾಡಿದ ಗಾರ್ಲಿಕ್ ಹಾಕ್ಕೊಳ್ತಿದ್ದೇನೆ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡುವ, ಬ್ರೌನ್ ಕಲರ್ ಬರುವವರೆಗೆ. ಗಾರ್ಲಿಕ್ ಈಗ ಆಲ್ಮೋಸ್ಟ್ ಬ್ರೌನ್ ಆಗಿದೆ. ಈಗ ನಾನು ಆನಿಯನ್ ಹಾಕ್ಕೊಳ್ತಿದ್ದೇನೆ. ಈಗ ನೀರುಳ್ಳಿ ಆಲ್ಮೋಸ್ಟ್ ಕುಕ್ ಆಯಿತು, ಸೊ ಈಗ ಟೊಮೆಟೊ ಹಾಕ್ತಿದ್ದೇನೆ. ಸ್ವಲ್ಪ ಅರಿಶಿನ ಹುಡಿ, ಅರ್ಧ ಟೀ ಸ್ಪೂನ್ ಪೆಪ್ಪರ್, ಈಗ ನೀರುಳ್ಳಿ ಮತ್ತು ಟೊಮೆಟೊ ಒಳ್ಳೆ ಕುಕ್ ಆಗಿದೆ. ಈಗ ನಾನು ಸ್ಪಿನಾಚ್ ಹಾಕ್ಕೊಳ್ತಿದ್ದೇನೆ. ಇದಾದಮೇಲೆ ನಾವು ನೆನೆಸಿಟ್ಟಂಥ ಮೂಂಗ್ ದಾಲ್ ಮತ್ತು ಕಿನ್ವಾ ರೈಸ್ ಹಾಕೊಳ್ಳುವ. ಸ್ವಲ್ಪ ಒಳ್ಳೆ ಕುಕ್ ಆಗಲಿ. ಈಗ ಸೊಪ್ಪು ಒಳ್ಳೆ ಕುಕ್ ಆಗಿದೆ. ಈಗ ನಾವು ಕಿನ್ವಾ ರೈಸ್ ಮತ್ತು ಮೂಂಗ್ ದಾಲ್ ಹಾಕುವ. ಇದಕ್ಕೆ 2 ಕಪ್ ನೀರು ಹಾಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಕ್ಲೋಸ್ ಮಾಡುವ ಮತ್ತು ಒಂದು 2 ವಿಸಿಲ್ ತೆಗೆಯುವ. ಇದೀಗ 2 ವಿಸಿಲ್ ಆಗಿದೆ. ಇದನ್ನು ಸ್ವಲ್ಪ ಸೈಡ್ಗೆ ಇಡುವ ಮತ್ತು ಪ್ರೆಷರ್ ಹೋಗುವವರೆಗೆ ಕಾಯುವ. ಪ್ರೆಷರ್ ಎಲ್ಲ ಹೋಗಿದೆ, ಒಳ್ಳೆ ಕುಕ್ ಆಗಿದೆ. ಈಗ ತಿಂದು ಟೇಸ್ಟ್ ನೋಡುವ. ಮೂಂಗ್ ದಾಲ್ ಮತ್ತು ಕಿನ್ವಾ ರೈಸ್ ರೆಸಿಪಿ ರೆಡಿ ಆಗಿದೆ. ಬನ್ನಿ ಟೇಸ್ಟ್ ನೋಡುವ. ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಂತಹ ಹೆಲ್ತಿ ರೆಸಿಪಿಗಾಗಿ ರ್ಯಾಂಡಮ್ ಫುಡ್ ಸಬ್ಸ್ಕ್ರೈಬ್ ಮಾಡಿ.